ಅಂತೂ ಇಂತೂ ಅಳೆದು ತೂಗಿ ನೂತನ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಲೋಕಭವನಕ್ಕೆ ಪಟ್ಟಿಯನ್ನ ಕೂಡ ರವಾನೆ ಮಾಡಿದ್ದಾರೆ. ಇಂತಹ ಸಚಿವರಿಗೆ ಈ ಖಾತೆಯನ್ನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಪಟ್ಟಿ ಸಿದ್ಧವಾಗಿತ್ತು. ಆ ಪಟ್ಟಿ ರವಾನೆಯಾಗಿದೆ ಲೋಕಭವನಕ್ಕೆ. ಅಂತೂ ಇಂತೂ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ ಸಿಎಂ ಡಿಕೆ ಶಿವಕುಮಾರ್. ಲೋಕಭವನಕ್ಕೆ ಪಟ್ಟಿ ರವಾನೆ ಮಾಡಿದಂತಹ ಸಿಎಂ ಡಿಕೆ ಶಿವಕುಮಾರ್ ಖಾತೆ ಹಂಚಿಕೆ ಪಟ್ಟಿಗೆ ಲೋಕಭವನದಲ್ಲಿ ಮುದ್ರೆಯನ್ನ ಹೊತ್ತಲಾಗಿದೆ. ಅಧಿವೇಶನ ಶುರುವಾಗ್ತಾ ಇದೆ. ಆದರೆ ಅಧಿವೇಶನ ಶುರುವಾಗೋದಕ್ಕೂ ಮುನ್ನ ಯಾವ ಖಾತೆ ಯಾವ ಸಚಿವರ ತೆಕ್ಕೆಗೆ ಬೀಳುತ್ತೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿತ್ತು. ಭಾರಿ ಕುತೂಹಲವನ್ನ ಕೂಡ ಮೂಡಿಸಿತ್ತು. ಇಂತಹದ್ದೇ ಖಾತೆ ನನಗೂ ಕೂಡ ಬೇಕು ಅಂತ ಸಚಿವರು ಬಿಗಿಪಟ್ಟನ್ನ ಕೂಡ ಹಿಡಿದಿದ್ರು. ಅದರ ಜೊತೆಗೆ ಈಗಾಗಲೇ ಸಚಿವಗಿರಿ ಸಿಕ್ಕವರು ಯಾವ ಖಾತೆಯನ್ನ ನಿಭಾಯಿಸಬೇಕು ಅಂತ ಗೊತ್ತಿದ್ದವರು ಕೂಡ ನನಗೆ ಈ ಖಾತೆ ಬೇಡ, ಬದಲಾಗಿ ಬೇರೆ ಖಾತೆಯನ್ನ ಕೊಡಿ ಅಂತ ಕೂಡ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ರು. ಈಗ ಅವರೆಲ್ಲರಿಗೂ ಕೂಡ ಒಂದು ಅಂತ್ಯ ಸಿಕ್ಕಿರುವಂಥದ್ದು, ಅಂತಿಮವಾದಂತಹ ಉತ್ತರ ಸಿಕ್ಕಿರುವಂಥದ್ದು. ಕೊನೆಗೂ ಕೂಡ ಖಾತೆ ಹಂಚಿಕೆಯಾಗಿದೆ. ಅಳೆದು ತೂಗಿ ಅಂತೂ ಇಂತೂ ಒಂದು ನೂತನ ಪಟ್ಟಿ ಏನು ಸಿದ್ಧತೆಯನ್ನು ಮಾಡಿಕೊಂಡಿದ್ರು, ಆ ಒಂದು ಪಟ್ಟಿ ಏನಿದೆ ಲೋಕಭವನಕ್ಕೆ ರವಾನೆಯಾಗಿದೆ. ಖಾತೆ ಹಂಚಿಕೆ ಪಟ್ಟಿ ಕೂಡ ಬಿಡುಗಡೆಗೆ ಆಗೋದ್ರಲ್ಲಿದೆ. ಲೋಕಭವನದಲ್ಲಿ ಮುದ್ರೆ ಕೂಡ ಬಿದ್ದಿದೆ ಈಗಾಗಲೇ. ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮತ್ತೊಂದು ಅಪ್ಡೇಟಿಂಗ್ ಬರ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಸವರಾಜ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ ಇಲಾಖೆ ನೀಡಲಾಗಿದೆ. ಬಸವಂತಪ್ಪ ಬಂದರು ಹಾಗೂ ಮೀನುಗಾರಿಕೆ ಇಲಾಖೆಯನ್ನ ವಹಿಸಿಕೊಳ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಯಥಾವತ್ತಾಗಿ ವಸತಿ ಖಾತೆ ಅವರ ತೆಕ್ಕೆಗೆ ಬಿದ್ದಿರುವಂಥದ್ದು. ಲಕ್ಷ್ಮಣ ಸವದಿಗೆ ಸಹಕಾರ ಇಲಾಖೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆಯನ್ನ ನೀಡಿದ್ರೆ HC ಬಾಲಕೃಷ್ಣಗೆ ಸಣ್ಣ ನೀರಾವರಿ ಇಲಾಖೆಯನ್ನ ಹಂಚಿಕೆ ಮಾಡಲಾಗಿದೆ. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ, ರಿಜ್ವಾನ್ ಅರ್ಷದ್ ಆಹಾರ ಇಲಾಖೆಯ ಖಾತೆಯನ್ನ ವಹಿಸಿಕೊಂಡಿದ್ದಾರೆ. SS ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ, ಅಜಯ್ ಸಿಂಗ್ ಅರಣ್ಯ ಇಲಾಖೆ, ಸಿ ಪುಟ್ಟರಂಗಶೆಟ್ಟಿ ಪಶುಸಂಗೋಪನಾ ಇಲಾಖೆ, KH ಮುನಿಯಪ್ಪ ಅವರು ಏನ್ ಬೇಡಿಕೆ ಇಟ್ಟಿದ್ರು ಸಮಾಜ ಕಲ್ಯಾಣ ಇಲಾಖೆ, ಅದೇ ಸಮಾಜ ಕಲ್ಯಾಣ ಇಲಾಖೆ ಅವರ ತೆಕ್ಕೆಗೆ ಬಿದ್ದಿರುವಂಥದ್ದು. ಇನ್ನು ಸಂತೋಷ್ ಲಾಡ್ ಅವರಿಗೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಯಾವ ಒಂದು ಇಲಾಖೆಯನ್ನ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಅಂದ್ರೆ ಕಾರ್ಮಿಕ ಇಲಾಖೆ, ಅದೇ ಇಲಾಖೆ ಅವರ ತೆಕ್ಕೆಗೆ ಬಿದ್ದಿರುವಂಥದ್ದು. UT ಖಾದರ್ ಆರೋಗ್ಯ ಮತ್ತು ವಕ್ಫ್ ಖಾತೆ, ಈ ಎರಡೂ ಖಾತೆಯನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಅಂತೂ ಇಂತೂ ಖಾತೆ ಫೈನಲ್ ಆಯ್ತು. ಹಾಗಾದ್ರೆ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯ ಕಾರ್ಯವನ್ನ ನಿರ್ವಹಣೆ ಮಾಡೋಕೆ ಕೊಡ್ಲಾಗ್ತಾ ಇದೆ? ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣವನ್ನ ಕೊಡ್ತಾ ಇರುವಂತದ್ದು. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಿರುವಂತದ್ದು. ಉನ್ನತ ಶಿಕ್ಷಣ ಇಲಾಖೆ ಬಸವರಾಜ ರಾಯರೆಡ್ಡಿ ಅವರ ತೆಕ್ಕೆಗೆ ಬಿದ್ದಿದೆ. ಹಾಗೆ ಬಸವಂತಪ್ಪ ಅವರಿಗೆ ಬಂದರು ಹಾಗೂ ಮೀನುಗಾರಿಕೆ ಇಲಾಖೆ ಅವರ ಪಾಲಾಗಿರುವಂಥದ್ದು. ವಸತಿ ಇಲಾಖೆ ಯಥಾವತ್ತಾಗಿ ಜಮೀರ್ ಅಹಮದ್ ಖಾನ್ ಅವರೇ ನೋಡ್ಕೊಳ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅದೇ ಒಂದು ಇಲಾಖೆಯನ್ನ ನಿಭಾಯಿಸ್ತಾ ಇದ್ರು. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆಯನ್ನ ಕೊಡಲಾಗಿದೆ. ಹಾಗೆ ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆಯ ಖಾತೆಯನ್ನ ಕೊಡಲಾಗಿದೆ. ಅದರ ಜೊತೆಗೆ ಇಲ್ಲಿ HC ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಇಲಾಖೆಯ ಉಸ್ತುವಾರಿಯನ್ನ ಕೂಡ ನೀಡಲಾಗಿರುವಂಥದ್ದು. ನೂತನ ಸಚಿವರಿಗೆ ಖಾತೆಯ ಹಂಚಿಕೆಯನ್ನ ಮಾಡಲಾಗಿದೆ. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ ಇಲಾಖೆ ಅವರಿಗೂ ಕೂಡ ಆಸ್ ಇಟ್ ಈಸ್. ಹಾಗೆ ಆಹಾರ ಇಲಾಖೆ ರಿಜ್ವಾನ್ ಅರ್ಷದ್ ಅವರು ನೋಡ್ಕೊಳ್ತಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇದೀಗ SS ಮಲ್ಲಿಕಾರ್ಜುನ್ ಅವರ ತೆಕ್ಕೆಗೆ ಬಿದ್ದಿರುವಂಥದ್ದು. ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ನೀಡಲಾಗಿದೆ ಎನ್ನುವಂತಹ ಒಂದು ಸುದ್ದಿಯನ್ನ ನೋಡ್ತಾ ಇದ್ದೀರಾ. ಇನ್ನು ಅರಣ್ಯ ಇಲಾಖೆ ಅಜಯ್ ಸಿಂಗ್ ಅವರ ಪಾಲಿಗೆ ಬಿದ್ದರೆ, ಹಾಗೆ ಪಶುಸಂಗೋಪನೆ ಇಲಾಖೆ ಸಿ ಪುಟ್ಟರಂಗಶೆಟ್ಟಿ ಅವರ ಪಾಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ KH ಮುನಿಯಪ್ಪ ಅವರ ಪಾಲಾಗಿರುವಂಥದ್ದು. ಅವರು ಅದೇ ಇಲಾಖೆ ಬೇಕು ಅಂತ ಪಟ್ಟು ಹಿಡಿದಿದ್ರು. ಅಜಯ್ ಸಿಂಗ್ ಅರಣ್ಯ ಇಲಾಖೆ, ಪಶುಸಂಗೋಪನಾ ಇಲಾಖೆ ಸಿ ಪುಟ್ಟರಂಗಶೆಟ್ಟಿ ಅವರು ಇನ್ಮುಂದೆ ಕಾರ್ಯವನ್ನ ನಿರ್ವಹಣೆ ಮಾಡ್ತಾರೆ. ಹಾಗೆ ಸಮಾಜ ಕಲ್ಯಾಣ ಇಲಾಖೆ KH ಮುನಿಯಪ್ಪ ಅವರು ಇನ್ಮುಂದೆ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ನೂತನ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿರುವಂಥದ್ದು. ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯನ್ನ ಈಗಾಗಲೇ ಸಿದ್ದು ಸಂಪುಟದಲ್ಲೂ ಕೂಡ ಇದೇ ಇಲಾಖೆಯನ್ನ ಕಾರ್ಯನಿರ್ವಹಣೆ ಮಾಡಿದ್ರು ಅನುಭವಿಗಳು. ಹೀಗಾಗಿ ಅದೇ ಇಲಾಖೆಯನ್ನ ಅವರಿಗೆ ಕೊಡಲಾಗಿರುವಂಥದ್ದು. ಅದರ ಜೊತೆಗೆ UT ಖಾದರ್
ಆರೋಗ್ಯ ಮತ್ತು ವಕ್ಫ್ ಖಾತೆಯನ್ನ ಕೊಡಲಾಗಿದೆ ಯುಟಿ ಖಾದರ್ ಅವರಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಇಂದ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗಿ ಅಧಿಕಾರ ವಹಿಸಿಕೊಂಡಂತಹ ನೂತನ ಸಚಿವರಿಗೆ ಕೊನೆಗೂ ಕೂಡ ಖಾತೆಗಳನ್ನು ಹಂಚಿಕೆ ಮಾಡಲಾಗಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್? ಕಾವ್ಯ, ಕೊನೆಗೂ ಕೂಡ ಸಚಿವ ಸ್ಥಾನಗಳಿಗೆ ಏನು ಖಾತೆ ಹಂಚಿಕೆ ಮಾಡುವ ಮುಖಾಂತರ ಸುದೀರ್ಘ 10 ದಿನಗಳ ಕಾಯುವಿಕೆಗೆ ಹೈಕಮಾಂಡ್ ನಾಯಕರು ಫುಲ್ ಸ್ಟಾಪ್ ನ ಇಟ್ಟಿದ್ದಾರೆ. ಇಂದು ಬೆಳಿಗ್ಗೆ ಏನು ಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಗರಬಾವಿಗೆ ಏನು ಅಧ್ಯಯನ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಏನು ನಾಳೆಯಿಂದ ಅಧಿವೇಶನ ಪ್ರಾರಂಭ ಆಗುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಸಚಿವರಿಗೂ ಈಗ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ. ಲೋಕಭವನಕ್ಕೆ ಇನ್ನು ಕೂಡ ಏನು ಪಟ್ಟಿಯ ಒಂದು ಅಧಿಕೃತವಾದಂತ ಒಂದು ಪಟ್ಟಿ ರವಾನೆ ಆಗಿಲ್ಲ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಅವರ ಪತ್ನಿಯ ಜೊತೆಗೆ ಏನು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವರು ಬಂದ ನಂತರ ಲೋಕಭವನಕ್ಕೆ ಅಧಿಕೃತವಾಗಿ ಪಟ್ಟಿ ರವಾನೆ ಆಗುತ್ತೆ. ಅಲ್ಲಿಂದ ನೇರವಾಗಿ ಸಿಎಂ ಕಚೇರಿಗೆ ಬರುತ್ತೆ. ಅಲ್ಲಿಂದ ಏನು ಸಚಿವರಿಗೆ ಖಾತೆ ಹಂಚಿಕೆ ಆಗುವುದರ ವಿಚಾರವಾಗಿ ಎಲ್ಲವೂ ಕೂಡ ಅಧಿಕೃತ ಆಗುತ್ತೆ. ಈಗ ಬಂದಿರತಕ್ಕಂತ ಪಟ್ಟಿಯಲ್ಲಿ ಏನಿದೆ, ಬಹುತೇಕವಾಗಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಏನೆಲ್ಲ ಖಾತೆಯನ್ನ ನಿರ್ವಹಿಸಿದ್ರು ಅವರ ಒಂದು ಸಚಿವರಿಗೆ ಅದೇ ಖಾತೆಯನ್ನ ಕೊಡಲಾಗಿದೆ. ಅದರಲ್ಲೂ ಕೂಡ ಏನು ಪ್ರಮುಖವಾಗಿ ಏನು ಖಾತೆ ವಿಚಾರವಾಗಿ ಸಾಕಷ್ಟನ್ನು ಪಟ್ಟಣ ಹಿಡಿದಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರು ಅದೇ ಒಂದು ಡಿ.ಸಿ.ಎಂ ಹುದ್ದೆಯನ್ನ ಬೇಕಂತ ಒಂದು ಹೈಕಮಾಂಡ್ ನಾಯಕರಲ್ಲಿ ಪಟ್ಟಣ ಹಿಡಿದಿದ್ರು. ಆದ್ರೆ ಹಳ್ಳೇದು ತೂಗಿ ಇದೀಗ ಹೈಕಮಾಂಡ್ ನಾಯಕರು ಮುನಿಯಪ್ಪ ಅವರನ್ನ ಅಸಮಾಧಾನವನ್ನ ತನಗ್ ಮಾಡುವಂತ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆನ ಕೊಟ್ಟಿದ್ದಾರೆ. ಅಜಯ್ ಸಿಂಗ್ ಅವ್ರಿಗೆ ಅರಣ್ಯ ಇಲಾಖೆನ ಕೊಟ್ಟಿದ್ದಾರೆ. ಅದೇ ರೀತಿ ಬಸವಂತಪ್ಪ ಅವ್ರಿಗೆ ಏನು ಅಚ್ಚರಿ ರೀತಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಬಸವಂತಪ್ಪ ಅವರಿಗೆ ಬಂದರು ಮತ್ತು ಮೀನುಗಾರಿಕೆ ಸಚಿವರಾಗಿ ಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯ ಪುಟದಲ್ಲಿ ಏನು ವಸತಿ ಸಚಿವರಾಗಿ ಕೆಲಸ ಮಾಡಿದ್ರು ಜಮೀರ್ ಅಹಮದ್ ಅವರು ಕೂಡ ವಸತಿ ಖಾತೆಯನ್ನ ಕೊಡಲಾಗಿದೆ. ಜೊತೆಗೆ ಏನು ಕಾರ್ಮಿಕ ಇಲಾಖೆಯನ್ನ ಸಾಕಷ್ಟು ಒಂದು ಅಭಿವೃದ್ಧಿ ಪಥದತ್ತ ಕರೆದೊಯ್ಯುವಂತ ನಿಟ್ಟಿನಲ್ಲಿ ಅವ್ರದೇ ಆದಂತ ಒಂದು ಶೈಲಿಯಲ್ಲಿ ಮಾತನಾಡಿರ್ತಕ್ಕಂತ ಸಂತೋಷ್ ಲಾಡ್ ಅವರು ಕೂಡ ಕಾರ್ಮಿಕ ಇಲಾಖೆನ ಕೊಡಲಾಗಿದೆ. ಅಂದ್ರೆ ಇಲ್ಲಿ ಬಹುತೇಕವಾಗಿ ಸಿದ್ದರಾಮಯ್ಯ ಪುಟದಲ್ಲಿ ಏನೆಲ್ಲ ಸಚಿವರು ಇದ್ರು, ಯಾವೊಂದು ಖಾತೆಯನ್ನ ನಿರ್ವಹಣೆ ಮಾಡಿದ್ರು ಅದೇ ಖಾತೆಯನ್ನ ಈಗಲೂ ಕೂಡ ಕೊಡಲಾಗಿದೆ. ಅದೇ ಒಂದಷ್ಟು ಮಾಹಿತಿಗಳ ಪ್ರಕಾರ ನಮ್ಮ ಏನು ಒಂದಷ್ಟು ಈಗ ಖಾತೆ ಹಂಚಿಕೆ ಆಗಿರುವ ಜೊತೆಗೆ ಒಂದಷ್ಟು ಸಚಿವರು ಕೂಡ ಅಸಮಾಧಾನ ಅವರು ಹಾಕಿದ್ದಾರೆ. ನನಗೆ ಈ ಖಾತೆ ಬೇಕಿತ್ತು, ಆದ್ರೆ ಈಗ ಈ ಖಾತೆ ಕೊಟ್ಟಿರೋದ್ರಿಂದ ನನ್ನ ಖಾತೆಯಲ್ಲಿ ಏನು ಕೆಲಸ ಮಾಡ್ಬೇಕು ಅನ್ನುವಂತ ಒಂದು ಮಾತುಗಳನ್ನ ಸಚಿವರೇ ನೇರವಾಗಿ ಹೇಳ್ತಿರುವಂತದ್ದು. ಮತ್ತೆ ಇದೀಗ ಖಾತೆ ಹಂಚಿಕೆ ಆದ್ರೂ ಕೂಡ ಸಚಿವರಲ್ಲೇ ಇದೀಗ ಅಸಮಾಧಾನ ಮುಂದುವರುತ್ತೆ, ಅಥವಾ ಆ ಒಂದು ಅಸಮಾಧಾನವನ್ನ ಸಿಎಂ ಡಿ ಕೆ ಶಿವಕುಮಾರ್ ಶಮನ ಮಾಡ್ತಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ನೀವು ಅದೇ ಸಚಿವರಿಗೆ ಅದೇ ಒಂದು ಖಾತೆಯನ್ನ ಕೊಡ್ತಾರೆ ಅಂತ ಹೇಳೋದಾದ್ರೆ ಇಷ್ಟು ದಿನಗಳ ಕಾಯುವಿಕೆಗೆ ಏನೋ ಒಂದು ಇಷ್ಟು ಕಾಯಿಸಿದಂತದ್ದು ಏನಾದ್ರೂ ಇತ್ತು, ಅದಕ್ಕೆ ಪ್ರಮುಖವಾದಂತ ನಾನಾದ್ರೂ ಹೇಳ್ಬೇಕಾಗಿತ್ತು. ಯಾಕಂತಂದ್ರೆ ಬಹುತೇಕ ಅವರಿಗೆ ಅದೇ ಖಾತೆಯನ್ನ ಕೊಡಲಾಗಿದೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಾತ್ರ ಏನು ಕೆ ಎಚ್ ಮುನಿಯಪ್ಪ ಅವರಿಗೆ ವರ್ಗಾವಣೆ ಆಗಿದೆ. ಈ ಒಂದು ಬೆಳವಣಿಗೆಯಿಂದ ಸುದೀರ್ಘವಾಗಿ 10 ದಿನಗಳ ಕಾಲ ಕಾಯುವಿಕೆಗೆ ಆದ್ರೂ ಏನು ಅನಿವಾರ್ಯ ಇತ್ತು ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ಇಂದು ಸಂಜೆ ಸಿಎಂ ಡಿ ಕೆ ಶಿವಕುಮಾರ್ ನೂತನ ಸಚಿವರ ಜೊತೆ ಮತ್ತೆ ಎಲ್ಲಾ ಸಚಿವರ ಜೊತೆಗೆ ಸಭೆನ ಕರೆದಿದ್ರೆ ಆ ಒಂದು ಸಂದರ್ಭದಲ್ಲಿ ನಾಳೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಅಧಿವೇಶನ ಒಳಗೆ ಯಾವ ರೀತಿ ಹೋರಾಟ ಮಾಡಬೇಕು, ಜೊತೆಗೆ ವಿಪಕ್ಷಗಳೊಂದು ಟೀಕೆ ಟಿಪ್ಪಣಿಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು, ಅವರವರ ಹಂಚಿಕೆ ಮಾಡಿರ್ತಕ್ಕಂಥ ಇಲಾಖೆಯ ಜವಾಬ್ದಾರಿಯನ್ನ ಯಾವ ರೀತಿ ಸಮರ್ಥವಾಗಿ ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಬೋಧನೆ ಮಾಡ್ತಾರೆ. ಇದೀಗ ತಾನೇ ಏನೋ ಡಿ ಕೆ ಶಿವಕುಮಾರ್ ಕೆಲವೇ ಕ್ಷಣದಲ್ಲಿ ಸದಾಶಿವನಗರ ನಿವಾಸಕ್ಕೆ ಆಗಮಿಸ್ತಾರೆ. ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ತೆರಳುತ್ತಾರೆ. ನಂತರ ಏನು ಸಚಿವರಿಗೆ ಆಯ್ಕೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ಖಾತೆಗಳ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಕೂಡ ನೇರವಾಗಿ ಸಚಿವರ ಜೊತೆ ಕರೆ ಮಾಡಿ ಮಾತಾಡ್ತಿರುವಂತದ್ದು. ಜೊತೆಗೆ ಯಾರೆಲ್ಲ ಅಸಮಾಧಾನಿತ ಸಚಿವರಿದ್ದಾರೆ ಅವ್ರ ಜೊತೆಗೆ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಕರೆ ಸಂಪರ್ಕದಲ್ಲಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಒಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಈಗಲೂ ಕೂಡ ಏನು ಒಂದಷ್ಟು ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಮಾಹಿತಿಗಳ ಪ್ರಕಾರ ಯತೀಂದ್ರ ಅವರಿಗೆ ವೈದ್ಯಕೀಯ ಇಲಾಖೆ ಬೇಕಿತ್ತು, ಆದ್ರೆ ನಗರಾಭಿವೃದ್ಧಿ ಕೊಟ್ಟು ಅವ್ರನ್ನ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗಲೂ ಕೂಡ ಎಸಿಸಿ ನಾಯಕರ ಬಳಿ ಏನು ವೈದ್ಯಕೀಯ ಇಲಾಖೆಗೆ ಪಡೆದುಕೊಳ್ಳುವ ಯತೀಂದ್ರ ಅವರು ಪಟ್ಟಣ ಹಿಡಿದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಹೀಗಾಗಿ ಹಳೇದು ತೋಗಿ ಹೈಕಮಾಂಡ್ ನಾಯಕರು ಈಗ ಏನು ಸಚಿವರ ಒಂದು ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ. ಅದೇ ಖಾತೆ ಹಂಚಿಕೆ ಮಾಡಿದ್ರು ಕೂಡ ಎಲ್ಲೊಂದ್ ಕಡೆ ಅಸಮಾಧಾನ ಮುಂದುವರಿತಾನೆ ಇದೆ. ಮತ್ತಷ್ಟು ಸಚಿವರು ಕೂಡ ನನಗೆ ಇದೇ ಇಲಾಖೆ ಬೇಕಂತ ಪಟ್ಟಣ ಹಿಡಿದಿರುವಂತದ್ದು ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಕಾರಣ ಆಗಿದೆ. ಕಾವ್ಯ, ಅಭಿಷೇಕ್, ಇನ್ನು ಶಿವಲಿಂಗೇಗೌಡರು ಇದ್ದಾರೆ, ಅವರಿಗೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಬಿ ನಾಗೇಂದ್ರ ಅವರಿದ್ದಾರೆ, ನರೇಂದ್ರ ಸ್ವಾಮಿ, ರುದ್ರಪ್ಪ ಲಮಾಣಿ, ಶಿವರಾಜ್ ತಂಗಡಗಿ, ಹಾಗೆ ಕಾಶಪ್ಪನವರ್ಟಿ, ರಘುಮೂರ್ತಿ, ಇವರಿಗೂ ಕೂಡ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಇವತ್ತು ಹಂಚಿಕೆ ಆಗುತ್ತಾ ಅಥವಾ ಅಧಿವೇಶನ ಮುಗ್ದಾದ ಬಳಿಕ ಇನ್ನೂ ಗೊಂದಲದ ಗೂಡಾಗಿರುವಂತದ್ದ ಹೇಗೆ ಅಂತ? ಯಾಕಂದ್ರೆ ಆರೋಗ್ಯ ಇಲಾಖೆ ಯುಟಿ ಖಾದರ್ ಅವರಿಗೆ ಕೊಟ್ಟಿದ್ರು, ಆದ್ರೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಜವಾಬ್ದಾರಿ ಎರಡನ್ನೂ ಕೂಡ ಕೊಟ್ಟಿರುವಂತದ್ದು. ಈ ಕುರಿತಂತೆ ಏನಾದರೂ ಅಪ್ಡೇಟ್ ಸಿಕ್ಕಿದ್ಯಾ? ಶಿವಲಿಂಗೇಗೌಡರಿಗಾಗಿರ್ಬೋದು, ಬಿ ನಾಗೇಂದ್ರ ಅವರಿಗಾಗಿರ್ಬೋದು, ಯಾವಾಗ ಖಾತೆ ಹಂಚಿಕೆ ಆಗಬಹುದು? ಈ ಬಗ್ಗೆ ಅವರೇನಾದ್ರೂ ರಿಯಾಕ್ಟ್ ಮಾಡಿದಾರಾ ಹೇಗೆ ಅಭಿಷೇಕ್?
ಖಂಡಿತ ಕಾವ್ಯ, ಯಾಕಂತಂದ್ರೆ ನಾಗೇಂದ್ರ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ಬಿಜೆಪಿ ನಾಯಕರು ಇದಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಜೊತೆಗೆ ಅಧಿವೇಶನ ಸಂದರ್ಭದಲ್ಲಿ ಏನಾದ್ರೂ ನಾಗೇಂದ್ರ ಅವರು ಸಚಿವರಾಗಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದೆ ಆದಲ್ಲಿ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ವಿಧಾನಸೌಧಕ್ಕೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಪಟ್ಟನ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕರು ಹಿಡಿದಿರುವಂತದ್ದು. ಈ ಒಂದು ವಿಚಾರ ಕೂಡ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಾಗೇಂದ್ರ ಅವ್ರಿಗೆ ಯಾವ ಒಂದು ಖಾತೆಯನ್ನು ಕೊಡ್ಬೇಕು, ಕೊಟ್ಟರು ಯಾವ ಒಂದು ಖಾತೆ ಅವ್ರನ್ನ ನಿಭಾಯಿಸ್ತಾರೆ. ಯಾಕಂದ್ರೆ ಹಿಂದೆ ಕ್ರೀಡಾ ಇಲಾಖೆನ ಜವಾಬ್ದಾರಿನ ನಾಗೇಂದ್ರ ಅವರು ವಹಿಸ್ಕೊಂಡಿದ್ರು. ಅದಾದ ನಂತರ ಒಂದಷ್ಟು ಆರೋಪಗಳು ಅವ್ರ ಮೇಲೆ ಕೇಳ್ಬಂತು. ಹಾಗಾಗಿ ಹಳೆ ಜೊತೆಗೆ ಇದೀಗ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ನಾಗೇಂದ್ರ ಅವರಿಗೆ ಯಾವ ಒಂದು ಖಾತೆ ಕೊಟ್ರೆ ಸೆಟ್ ಆಗುತ್ತೆ ಅನ್ನುವಂತ ಚರ್ಚೆ ಕೂಡ ನಡೀತಿದೆ. ಮತ್ತೊಂದು ಕಡೆ ಏನೋ ನರೇಂದ್ರ ಸ್ವಾಮಿ ಆಗಿರ್ಬೋದು, ಶಿವಲಿಂಗೇಗೌಡರು ಆಗಿರ್ಬೋದು, ಕೃಷಿ ಖಾತೆಗಾಗಿ ಅವರ ಮಧ್ಯೆ ಒಂದಷ್ಟು ಪಿಕ್ಲಾಟ ಅಂದ್ರೆ ಒಳಗಿನ ಒಂದು ಗುದ್ದಾಟ ಆಗ್ತಿತ್ತು. ಆದ್ರೆ ಈಗ ಕೃಷಿ ಇಲಾಖೆ ಮತ್ತೆ ಸ್ವಾಮಿ ಅವರ ಕೈ ಸೇರೋದ್ರಿಂದ ಈಗಿರುವಂತ ಖಾತೆಗಳಲ್ಲಿ ಯಾರಿಗೆ ಈಗ ಅವರಿಬ್ಬರಿಗೆ ಆ ಒಂದು ಖಾತೆಯನ್ನು ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸ್ತಾರೆ ಅಂದು ಕೂಡ ಪ್ರಶ್ನೆ ಮಾಡ್ತದೆ. ಮಾಹಿತಿಗಳ ಪ್ರಕಾರ ಇದಾಗಲೇ ಹೈಕಮಾಂಡ್ ನಾಯಕರಿಗೆ ಪಟ್ಟಿಯ ಎಲ್ಲ ಒಂದು ಮಾಹಿತಿ ಕೂಡ ಹೋಗಿದೆ. ಡಿ ಕೆ ಶಿವಕುಮಾರ್ ಕೂಡ ಎಲ್ಲ ಒಂದು ಕರೆ ಮುಖಾಂತರ ಎಲ್ಲ ಒಂದು ಮಾಹಿತಿಗಳನ್ನ ರವಾನೆ ಮಾಡಿದ್ದಾರೆ. ಆ ಸಚಿವರಿಗೆ ಇಂಥ ಖಾತೆ ಬಂದಿದೆ ಅನ್ನುವಂತ ಒಂದು ಮಾಹಿತಿಗಳನ್ನ ಡಿ ಕೆ ಶಿವಕುಮಾರ್ ಕೂಡ ಕರೆ ಮಾಡಿ ಹೇಳ್ತಿದ್ದಾರೆ. ಆದ್ರೆ ಸದ್ಯಕ್ಕೆ ಲೋಕಭವನಕ್ಕೆ ಯಾವುದೇ ರೀತಿಯ ಅಧಿಕೃತವಾಗಿ ಪಟ್ಟಿ ರವಾನೆ ಆಗಿಲ್ಲ. ರವಾನೆ ಆದ ನಂತರ ಮತ್ತಷ್ಟು ಸಚಿವರಿಗೆ ಯಾರೆಲ್ಲ ಬಾಕಿ ಇದ್ದಾರೆ ಅವ್ರಿಗೆ ಯಾವ ಒಂದು ಖಾತೆ ಕೊಡ್ಲಾಗಿದೆ ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ಚಿತ್ರಣ ಗೊತ್ತಾಗುತ್ತೆ. ಅದಾದ ನಂತರ ಯಾವ ಸಚಿವರು ಯಾವ ಒಂದು ಖಾತೆಯನ್ನ ನಿಭಾಯಿಸ್ತಾರೆ, ಜೊತೆಗೆ ಯಾರೆಲ್ಲ ಅಸಮಾಧಾನ ಹೊರಾಗ್ತಾರೆ ಅಂತ ಕೂಡ ಗೊತ್ತಾಗುತ್ತೆ ಕಾವ್ಯ. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.